ಜಮ್ಮು ಕಾಶ್ಮೀರದ ಬೇಸ್ ಕ್ಯಾಂಪ್ನಲ್ಲಿ ಹಿಮಪಾತ ಸಂಭವಿಸಿದೆ. ಹಿಮದಾಡಿಯಲ್ಲಿ ಸಿಕ್ಕಾಕೊಂಡು ಹಾಸನದ ಯೋಧ ಸಂದೀಪ್ ಕುಮಾರ್ ಹುತಾತ್ಮರಾಗಿದ್ದಾರೆ. ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯ ನಿವಾಸಿಯಾಗಿದ್ದಾರೆ ಸಂದೀಪ್ ಕುಮಾರ್. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯ ನಿವಾಸಿ. ಅವರ ಜನನ ಆಗಿದ್ದು ಜುಲೈ 21, 1989ರಲ್ಲಿ. ಸಂದೀಪ್ ಕುಮಾರ್ ಪುಟ್ರಾಜ್ ಶೆಟ್ಟಿ ಮತ್ತು ಗಂಗಮ್ಮ ದಂಪತಿಯ ಒಬ್ಬನೇ ಒಬ್ಬ ಗಂಡು ಮಗ. ಸಂದೀಪ್ ಸಹೋದರಿ ಸುಮಾರನ್ನ ಅಗಲಿದ್ದಾರೆ. ಸಂದೀಪ್ ಕುಮಾರ್ ಪಿಯುಸಿ ಮುಗಿಸಿ 8 ವರ್ಷದ ಹಿಂದೆ ಸೇನೆಗೆ ಸೇರ್ಪಡೆಯಾಗಿದ್ರು. ಸಂದೀಪ್ ಕುಮಾರ್ ಮಧ್ಯಪ್ರದೇಶದಲ್ಲಿ ತರಬೇತಿ ಮುಗಿಸಿ ಗುಜರಾತ್ ಮತ್ತು ಜಮ್ಮು ಕಾಶ್ಮೀರ ಸೇರಿದಂತೆ ಹಲವೆಡೆ ಸೇವೆಯನ್ನ ಸಲ್ಲಿಸಿದ್ದಾರೆ. ನವೆಂಬರ್ 9ರಂದು ಸ್ವಗ್ರಾಮದ ದೇವಮ್ಮ ದೇಗುಲದ ಉದ್ಘಾಟನೆಗೆ ಸಂದೀಪ್ ಆಗಮಿಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಗ್ರಾಮದ ಪರವಾಗಿ ಸಂದೀಪ್ಗೆ ಸನ್ಮಾನ ಕೂಡ ಮಾಡಿದ್ರು. ಸಂದೀಪ್ ಅವರಿಗೆ 2 ತಿಂಗಳ ಹಿಂದೆಷ್ಟೇ ಮದುವೆ ಕೂಡ ನಿಶ್ಚಯ ಆಗಿತ್ತು. ಫೆಬ್ರವರಿ 22ಕ್ಕೆ ಸಂದೀಪ್ ಕುಮಾರ್ ಅವರ ವಿವಾಹ ನಿಶ್ಚಯ ಆಗಿತ್ತು. ಇನ್ನು ಜನವರಿ 4ನೇ ತಾರೀಕಿನಂದು ಶಬರಿಮಲೆ ಯಾತ್ರೆಗೆ ತೆರಳುವುದಕ್ಕೆ ಅಂತ ಊರಿಗೆ ಬರ್ತೀನಿ ಅಂತ ತಂದೆ ತಾಯಿಗೆ ಹೇಳಿ ಹೊರಟಿದ್ದಂತಹ ಸಂದೀಪ್ ಕುಮಾರ್ ಈ ರೀತಿ ಪಾರ್ಥಿವ ಶರೀರವಾಗಿ ಊರಿಗೆ ವಾಪಸ್ ಬರ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನಿಜಕ್ಕೂ ಕೂಡ ಅವರ ತಂದೆ ತಾಯಿಗಳಿಗೆ ಈ ವಿಚಾರವನ್ನ ಅರಗಿಸಿಕೊಳ್ಳೋದಕ್ಕೂ ಕಷ್ಟ ಇದೆ. ತಂದೆ ತಾಯಿ ಇಬ್ರು ಕೂಡ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಹೀಗಾಗಿ ಇನ್ನೂ ಕೂಡ ಗ್ರಾಮಸ್ಥರು ಅವರಿಗೆ ಈ ವಿಚಾರವನ್ನ ತಿಳಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಬೇಸ್ ಕ್ಯಾಂಪ್ನಲ್ಲಿ ಹಿಮಪಾತದ ಅಡಿಯಲ್ಲಿ ಸಿಕ್ಕಾಕೊಂಡು ಹಾಸನದ ಯೋಧ ಸಂದೀಪ್ ಕುಮಾರ್ ಹುತಾತ್ಮರಾಗಿದ್ದಾರೆ. ಅವರ ವಿವರಗಳನ್ನು ನೋಡೋದಾದ್ರೆ ಶಾಂತಿಗ್ರಾಮ ಹೋಬಳಿ ದೇವಿಹಳ್ಳಿಯ ನಿವಾಸಿಯಾಗಿದ್ದಾರೆ ಸಂದೀಪ್ ಕುಮಾರ್. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯಲ್ಲಿ 1989 ಜುಲೈ 21ರಂದು ಅವರ ಜನನ ಆಯಿತು. ಪುಟ್ರಾಜ್ ಶೆಟ್ಟಿ ಮತ್ತು ಗಂಗಮ್ಮ ದಂಪತಿಯ ಒಬ್ಬನೇ ಒಬ್ಬ ಗಂಡು ಮಗ ಸಂದೀಪ್. ಇನ್ನು ಅವರಿಗೆ ಸಹೋದರಿ ಸುಮಾ ಅಂತ. ಸಂದೀಪ್ ಕುಮಾರ್ ಪಿಯುಸಿ ಮುಗಿಸಿ 8 ವರ್ಷದ ಹಿಂದೆಯೇ ಅವರು ಸೇನೆಗೆ ಸೇರ್ಪಡೆಯಾಗಿದ್ರು. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವರು ತರಬೇತಿಯನ್ನ ಮುಗಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ತರಬೇತಿ ಮುಗಿಸಿ ಗುಜರಾತ್, ಜಮ್ಮು ಕಾಶ್ಮೀರ ಸೇರಿದಂತೆ ಹಲವು ಕಡೆಯಲ್ಲಿ ಅವರು ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ. ನವೆಂಬರ್ 9ರಂದು ಸ್ವಗ್ರಾಮದ ದೇವಮ್ಮ ದೇಗುಲದ ಉದ್ಘಾಟನೆಗೆ ಸಂದೀಪ್ ಆಗಮಿಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಗ್ರಾಮದ ಪರವಾಗಿ ಸಂದೀಪ್ಗೆ ಸನ್ಮಾನ ಕೂಡ ಮಾಡಿದ್ರು. ಸಂದೀಪ್ ಅವರಿಗೆ 2 ತಿಂಗಳ ಹಿಂದೆಷ್ಟೇ ಮದುವೆ ಕೂಡ ನಿಶ್ಚಯವಾಗಿತ್ತು. ಫೆಬ್ರವರಿ 22ಕ್ಕೆ ಸಂದೀಪ್ ಕುಮಾರ್ ಅವರ ವಿವಾಹ ನಿಶ್ಚಯ ಮಾಡಲಾಗಿತ್ತು.